ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಮಂಜುಳಾ ಹರೀಶ್. ತುಂಬ ದಿನದಿಂದ ಬ್ಲಾಗೇ ಮಾಡಿಲ್ಲ. ಸ್ವಲ್ಪ ಮನೆಯಲ್ಲಿ ಷಣ್ಮುಖನ ಕತೆ ಎಲ್ಲ ಓದಿಸೋದಿತ್ತು. ಮನೆ ಕ್ಲೀನಿಂಗು ಅದು ಇದು ಅಂತ ನಾನು ಮಾಡೋಕ್ಕೆ ಆಗಿಲ್ಲ. ಇವತ್ತಿಂದ ವೀಡಿಯೋ ಮಾಡ್ತೀನಿ ನೋಡಿ. ನಾನು ಮಸೊಪ್ಪು ಸಾರು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ. ಮೊದಲಿಗೆ ಒಂದು 5 ಟೊಮೊಟೊ ತೊಗೊಂಡಿದ್ದೀನಿ. ಒಂದು ದಪ್ಪ ಗಾತ್ರದ್ದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಒಂದು 10-15 ಹಸಿಮೆಣಸಿನ್ಕಾಯಿ, 1-2 ಈರುಳ್ಳಿ, ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳ್ಳಿ. ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರ್ತೈತೆ ಇದಕ್ಕೆ ಮಸೊಪ್ಪು ಸಾರಿಗೆ. ಮತ್ತು ಧನಿಯಾ ಪುಡಿ, ಒಂದು ಅರ್ಧ ಸ್ಪೂನು ಜೀರಿಗೆ, ಒಂದು ಸ್ಪೂನು ಅರಿಶಿಣದ ಪುಡಿ. ಮತ್ತು ನಾನಿಲ್ಲಿ ಬೇಳೆ ಒಂದು ಅರ್ಧ ಕಪ್ ಬೇಳೆ ತೊಗೊಂಡಿದ್ದೀನಿ. ಮತ್ತು ಒಂದು 1/4 ಕಪ್ಪಷ್ಟು ಅವರೆಬೇಳೆ ತೊಗೊಂಡಿದ್ದೀನಿ. ಅವರೆಬೇಳೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿದೆ. ಇದು ಒಗ್ಗರಣೆಗೆ. ಒಂದೂವರೆಷ್ಟು ಈರುಳ್ಳಿ, ಒಂದು ಸ್ವಲ್ಪ ಕರಿಬೇವು ಒಗ್ಗರಣೆಗೆ ಹಾಕೋಣ ಲಾಸ್ಟಲ್ಲಿ. 3 ಥರ ಸೊಪ್ಪು, ಪಾಲಕು ಮತ್ತು ಚಕ್ಕೋತ, ಮೆಂತ್ಯ. ಇದು ಈ ಸೊಪ್ಪು ನೋಡಿ. ಈಗ ಬೇಳೆ ತೊಳೆದಿಟ್ಕೊಂಡಿದ್ದೀನಿ ನೋಡಿ. ಅವರೆಬೇಳೆನೂ ಬೇಳೆ 2 ತೊಳೆದಿಟ್ಕೊಂಡಿದ್ದೀನಿ. ಈ ಸೊಪ್ಪೆಲ್ಲ ಇದಕ್ಕೆ ಹಾಕ್ಕೊಳ್ಳೋಣ. ಇದೆಲ್ಲ ತೊಳೆದಿಟ್ಕೊಂಡಿರೋ ಸೊಪ್ಪೆಲ್ಲ ಇದಕ್ಕೆ ಹಾಕ್ಕೊಂಡು 3 ವಿಷಿಲ್ ಹಾಕ್ಸ್ಕೊಳ್ಳೋಣ. ನಾನು ಮಸಿಯೋದಿಲ್ಲ. ಮಸಿದ್ರೆ ಒಂಥರ ಸಾರು ನೀರು ಒಂಥರ ಬಿಟ್ಕೊಳಂಗೆ ಇರುತ್ತೆ. ಅದು ಅಷ್ಟು ಚೆನ್ನಾಗಿರಲ್ಲ. ಅದು ಏನಿದ್ರು ಅನ್ನಕ್ಕೆ ಚೆನ್ನಾಗಿರುತ್ತೆ ಆ ಥರ ತಿನ್ನೋದು. ಇದು ಮುದ್ದೆಗೆ ಇದೆಲ್ಲ ಚೆನ್ನಾಗಿರುತ್ತೆ ನೋಡಿ. ನಾನು ಏನೇನು ಯಾವಾಗಲೇ ತೋರಿಸಿದ್ನಲ್ಲ ಅದೆಲ್ಲ ನಾನು ಕೂಗಿಸ್ಕೊಳ್ಳೋಣ ಕುಕ್ಕರಲ್ಲಿ. ಇದೆಲ್ಲ ಕುಕ್ಕರಲ್ಲಿ ಕೂಗಿಸ್ಕೊಳ್ಳೋಣ ನೋಡಿರಿ. ಧನಿಯಾ ಪುಡಿ, ಜೀರಿಗೆ ಎಲ್ಲ ನಾನು ತೋರಿಸಿದ್ನಲ್ಲ ಆಗಲೇ ನಿಮಗೆ, ಎಲ್ಲ ಹಾಕ್ಕೊಂಬಿಡೋಣ. ಇದೆಲ್ಲ ಹಾಕ್ಕೊಂಡು ಒಂದು ಚೊಂಬು ನೀರು, ಹಾಕ್ಕೊಂಡು ಒಂದು 3 ವಿಷಲ್ ಬರ್ಸ್ಕೊಳ್ಳೋಣ. ಆಮೇಲೆ ಸುಮ್ಮನೆ ದೊಡ್ಡದಾಗಿ ರುಬ್ಕೊಬೇಕು. ಇದು ಮಿಕ್ಸಿನಲ್ಲಿ ಒಂದು ಸತಿ ರುಬ್ಕೊಂಡ್ರೆ ಸುಮ್ಮನೆ ಹಂಗೆ ಆಫ್ ಮಾಡಿ ರುಬ್ಕೊಳ್ಳಿ ಚೆನ್ನಾಗಿ. ಮತ್ತು ಇದು ಒಗ್ಗರಣೆಗೆ ಈರುಳ್ಳಿನೂ ಕರಿಬೇವು ಲಾಸ್ಟಲ್ಲಿ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಇದಿಷ್ಟೂ ಕೂಗಿಸ್ಕೊಳ್ಳೋಣ. 3 ವಿಷಲ್ ಕೂಗಿಸ್ಕೊಳ್ಳೋಣ. ಆಮೇಲೆ ಒಗ್ಗರಣೆ ಹಾಕೋದು ನಿಮಗೆ ತೋರಿಸ್ತೀನಿ ನಾನು. ಅವಾಗೆ ಮಸೊಪ್ಪು ತೋರಿಸಿದ್ನಲ್ಲ, ಒಂದು ರೌಂಡ್ ಮಿಕ್ಸಿಗೆ ಹಾಕ್ಕೊಂಡಾಗ ಈ ಥರ ಬರುತ್ತೆ. ಒಂದು ರೌಂಡ್ ಹಾಕ್ಕೊಳ್ಳಿ ಸಾಕು. ಬೇಳೆ ಎಲ್ಲ ಹಾಕೋಬೇಡಿ, ಬರೀ ಸೊಪ್ಪು ಮಾತ್ರ ಹಾಕ್ಕೊಂಡಿರೋದು. ಒಂದು ಸ್ವಲ್ಪ ಉಪ್ಪು ಸಾಕು. ಒಂದು ಕುದಿ ಬರ್ಸ್ಕೊಂಡ್ರೆ ಮಸೊಪ್ಪು ಸಾರು ರೆಡಿ ಆಯಿತು. ಇಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ. ಎಣ್ಣೆ ಒಂದು 3 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಕರಿಬೇವು, ಈರುಳ್ಳಿ, ಕರಿಬೇವು ಹಾಕ್ಕೊಂಡು, ಇದು ಈರುಳ್ಳಿ ದಪ್ಪ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಆಮೇಲೆ ಇದನ್ನು ಈ ಒಗ್ಗರಣೆನ ಇದಕ್ಕೆ ಹಾಕ್ಕೊಳ್ಳೋಣ ಸಾಂಬಾರಿಗೆ. ಇದು ಮಸೊಪ್ಪು ಸಾರು ರೆಡಿ ಆಯಿತು. ಇದಕ್ಕೆ ಮುದ್ದೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ಥರ ರೆಡಿಯಾಗುತ್ತೆ ಮಸೊಪ್ಪು ಸಾರು. ಇದು ಒಗ್ಗರಣೆ ಸ್ವಲ್ಪ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡು ಇದಕ್ಕೆ ಹಾಕ್ಕೊಂಡ್ರೆ ಮಸೊಪ್ಪು ಸಾರು ಆಯಿತು, ರೆಡಿ ಆಯಿತು ನೋಡಿ. ಈ ಥರ ಇದಕ್ಕೆ ಮುದ್ದೆ ಮಾಡಿ ತಿನ್ನೋದು.